HP1020 ಪ್ಲಸ್ ಲೇಸರ್ ಪ್ರಿಂಟರ್ ಮತ್ತು ಎಪ್ಸಾನ್ L130 ಇಂಕ್ ಟ್ಯಾಂಕ್ ಪ್ರಿಂಟರ್ ಇವುಗಳ ಸ್ಪೀಡ್ ಮತ್ತು ಕ್ವಾಲಿಟಿ ಟೆಸ್ಟ್ ಮಾಡೋಣ. ಮೊದಲು ನಾವು HP1020 ಪ್ಲಸ್ ಈ ಪ್ರಿಂಟರ್ಗೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಪ್ರಿಂಟ್ ಅನ್ನು ನೀಡೋಣ. ಪ್ರಿಂಟ್ಔಟ್ನ ಮೇಲೆ ನೀವು ಕೆಲವು ಕಪ್ಪು ಚುಕ್ಕಿಗಳು ಮತ್ತು ಲೈನ್ಗಳನ್ನು ಕಾಣಬಹುದು. ಚಿಂತೆ ಪಡಬೇಡಿ, ಇದಕ್ಕೆ ಕಾರಣ ಈಗ ಈ ಪ್ರಿಂಟರ್ನ ಒಳಗೆ ಹಳೆಯ ಟೋನರ್ ಇದೆ. ಈಗ ನಾವು ಎಪ್ಸಾನ್ L130 ಈ ಪ್ರಿಂಟರ್ಗೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಪ್ರಿಂಟ್ ಅನ್ನು ನೀಡೋಣ. ನೀವು ನೋಡಬಹುದು, ಲೇಸರ್ ಪ್ರಿಂಟರ್ಗೆ ಹೋಲಿಸಿದರೆ ಈ ಪ್ರಿಂಟರ್ ಪೇಪರ್ ಅನ್ನು ನಿಧಾನವಾಗಿ ತೆಗೆದುಕೊಳ್ಳುತ್ತಿದೆ ಹಾಗೂ ಹೆಡ್ ಚಲಿಸುತ್ತಿದೆ. ಈ ಎರಡು ಪ್ರಿಂಟರ್ಗಳ ನಡುವೆ ಇದೇ ಮುಖ್ಯವಾದ ವ್ಯತ್ಯಾಸವಾಗಿದೆ. ಒಂದು ಪ್ರಿಂಟರ್ ಅಂದರೆ ಲೇಸರ್ ಪ್ರಿಂಟರ್ ವೇಗವಾಗಿ ಪೇಪರ್ ಅನ್ನು ರೋಲ್ ಮಾಡಿ ಬಿಡುತ್ತದೆ. ಇನ್ನೊಂದು ಪ್ರಿಂಟರ್ ಶೀಟ್ನ ಮೇಲೆ ಹೆಡ್ ಅನ್ನು ಚಲಿಸುತ್ತಾ ಪ್ರಿಂಟ್ ಕಾರ್ಯವನ್ನು ನಿರ್ವಹಿಸುತ್ತದೆ. ನೀವು ಒಂದು ದೊಡ್ಡ ಇಂಕ್ಜೆಟ್ ಪ್ರಿಂಟರ್ ಅನ್ನು ತೆಗೆದುಕೊಂಡರೂ ಸಹ ಅದರ ತಂತ್ರಜ್ಞಾನ ಇದೇ ರೀತಿ ಇರುತ್ತದೆ. ಅಂದರೆ ಹೆಡ್ ಚಲಿಸಲೇಬೇಕಾಗುತ್ತದೆ. ದೊಡ್ಡ ಹೆಡ್ಗಳು ಹಾಗೂ ಹೆಚ್ಚು ನೋಸಲ್ಗಳು ಇದ್ದರೆ ಈ ಪ್ರಿಂಟರ್ನ ವೇಗ ಸ್ವಲ್ಪ ಮಟ್ಟಿಗೆ ಹೆಚ್ಚಬಹುದು. ಎರಡೂ ಪ್ರಿಂಟ್ಔಟ್ಗಳನ್ನು ಪಕ್ಕ ಪಕ್ಕಕ್ಕೆ ಇಟ್ಟಿದ್ದೇವೆ. ನೀವು ಇವನ್ನು ಹೋಲಿಸಬಹುದು. ಈಗ ನಾವು ಪ್ರಿಂಟರ್ನ ಒಳಗೆ ಹೊಸ ಟೋನರ್ ಅನ್ನು ಅಳವಡಿಸಿದ್ದೇವೆ. ಈಗ ನಾವು ಹೊಸ ಟೋನರ್ ಬಳಸಿ ಒಂದು ಪ್ರಿಂಟ್ ಅನ್ನು ನೀಡೋಣ. ಪ್ರಿಂಟ್ಔಟ್ ನೀಟ್ ಆಗಿದೆ ಮತ್ತು ಮೊನಚಾಗಿದೆ. ಇದನ್ನು ಹಳೆಯ ಟೋನರ್ನ ಪ್ರಿಂಟ್ಔಟ್ ಜೊತೆ ಹೋಲಿಸಿ ನೋಡೋಣ. ಈ ಹಳೆಯ ಟೋನರ್ ಅನ್ನು ನಾವು ಒಂದು 8 ಬಾರಿ ರೀಫಿಲ್ ಮಾಡಿದ್ದೇವೆ. ಈ ಡಾಟ್ ಹಾಗೂ ಲೈನ್ಗಳಿಗೆ ಕಾರಣ ಟೋನರ್ನ ಒಳಗಿನ ಡ್ರಮ್, ಬ್ಲೇಡ್ ಹಾಗೂ ರೋಲರ್ಗಳು ಹಾಳಾಗಿರುವುದು. ಇದರ ಕುರಿತ ವಿವರಣೆಯನ್ನು ನಾವು ಟೋನರ್ ರೀಫಿಲ್ ಮಾಡುವ ವಿಡಿಯೋದಲ್ಲಿ ನೀಡಲಿದ್ದೇವೆ. ಈಗ ನಾವು ಪ್ರಿಂಟ್ನ ಕ್ವಾಲಿಟಿಯ ಬಗ್ಗೆ ಮಾತ್ರ ಗಮನ ಕೊಡೋಣ. ನಿಮ್ಮ ಪ್ರಿಂಟರ್ ಹೊಸ ಟೋನರ್ ಅನ್ನು ಬಳಸಿದಾಗ ಒಳ್ಳೆಯ ಗುಣಮಟ್ಟದ ಪ್ರಿಂಟ್ ಅನ್ನು ನೀಡಿದರೆ ನಿಮ್ಮ ಪ್ರಿಂಟರ್ ಉತ್ತಮ ಕಂಡೀಷನ್ನಲ್ಲಿ ಇದೆ ಎಂದು ಅರ್ಥ. ಹಾಗಾಗಿ ನಮ್ಮ ಈ 5 ವರ್ಷ ಹಳೆಯ ಲೇಸರ್ ಪ್ರಿಂಟರ್ನ ಬಗ್ಗೆ ನಮಗೆ ಸಂತೋಷವಿದೆ. ಆ 3ನೇ ಪೇಜ್ ಇಂಕ್ಜೆಟ್ ಪ್ರಿಂಟರ್ನ ಪ್ರಿಂಟ್ಔಟ್ ಆಗಿದೆ. ಇನ್ನೊಂದು ವಿಷಯವನ್ನು ಸಹ ಹೇಳಬೇಕಾಗಿದೆ. ಅದೇನೆಂದರೆ ಈ ಇಂಕ್ಜೆಟ್ ಪ್ರಿಂಟರ್ನ ಕ್ವಾಲಿಟಿಯನ್ನು ನಾವು ಈಗ ಮ್ಯಾಕ್ಸಿಮಮ್ ಲೆವೆಲ್ಗೆ ಇಟ್ಟಿದ್ದೇವೆ. ಇದನ್ನು ಈಗ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಇಳಿಸಿದಾಗ ಏನಾಗುತ್ತದೆ ಎಂಬುದನ್ನು ನೋಡೋಣ. ಈ ರೀತಿ ನಾವು ಲೆವೆಲ್ಗಳನ್ನು ಬದಲಾಯಿಸಿದಾಗ ವೇಗ ಹಾಗೂ ಕ್ವಾಲಿಟಿಯ ಮಧ್ಯೆ ನಾವು ಕಾಂಪ್ರಮೈಸ್ ಮಾಡಬೇಕಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಎಪ್ಸಾನ್ L130 ಮೇಂಟೆನೆನ್ಸ್ ಕುರಿತು ಒಂದು ಶಾರ್ಟ್ ವಿಡಿಯೋ ಮಾಡಲಿದ್ದೇವೆ. ಆಗ ನೀವು ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಈಗ ನೀವು ನೋಡಬಹುದು, ಪ್ರಿಂಟಿಂಗ್ನ ವೇಗ ಹೆಚ್ಚುತ್ತಿದೆ ಹಾಗೂ ಹೆಡ್ ಬೇಗನೆ ಚಲಿಸುತ್ತಿದೆ. ಆದರೆ ಪ್ರಿಂಟ್ಔಟ್ನನ್ನು ಗಮನಿಸಿದಾಗ ಹೆಡ್ ಹಾಗೂ ನಾಜಲ್ಗಳು ಎಲ್ಲ ಮಾಹಿತಿಯನ್ನು ಪ್ರಿಂಟ್ ಮಾಡಲಾಗದೆ ಈ ರೀತಿಯ ಕಳಪೆ ಪ್ರಿಂಟ್ಔಟ್ ನೀಡಿದೆ. ಈ ಪ್ರಿಂಟರ್ ಈಗ 6 ವರ್ಷ ಹಳೆಯದಾಗಿದ್ದು ನಾವು ಈ ರೀತಿಯ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಳ್ಳಬೇಕಾಗಿದೆ. ಇಂಕ್ಜೆಟ್ ಪ್ರಿಂಟರ್ಗಳು ಸಾಮಾನ್ಯವಾಗಿ 2-3 ವರ್ಷಗಳವರೆಗೆ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತವೆ. ಅದು ನೀವು ಒರಿಜಿನಲ್ ಇಂಕ್ ಅನ್ನು ಬಳಸಿದರೆ. ಶುರುವಿನ ವರ್ಷಗಳಲ್ಲಿ ಖಂಡಿತವಾಗಿಯೂ ನೀವು ಸ್ಟ್ಯಾಂಡರ್ಡ್ ಮೋಡ್ನಲ್ಲಿ ವೇಗವಾಗಿ ಪ್ರಿಂಟ್ಗಳನ್ನು ನೀಡಬಹುದು.
ಸ್ಲೋ ಮೋಡ್ನಲ್ಲಿ ಪ್ರಿಂಟ್ ಮಾಡಿದಾಗ ಎಂತಹ ವ್ಯತ್ಯಾಸ ಇದೆ ಎಂಬುದನ್ನು ನೀವು ಗಮನಿಸಬಹುದು. ಈ ವ್ಯತ್ಯಾಸವು ಸಾಕಷ್ಟು ಪ್ರಿಂಟ್ಗಳನ್ನು ನೀಡಿದ ಮೇಲೆ ಮಾತ್ರ ನಿಮಗೆ ಗೊತ್ತಾಗುತ್ತದೆ. ನಮ್ಮದು ಕಮರ್ಷಿಯಲ್ ಶಾಪ್ ಆಗಿರುವುದರಿಂದ ನಾವು ಹೆಚ್ಚು ಹೆಚ್ಚು ಪ್ರಿಂಟ್ ನೀಡುತ್ತೇವೆ. ಮನೆಯಲ್ಲಿ ನೀವು ಕಡಿಮೆ ಪ್ರಿಂಟ್ ನೀಡುವುದರಿಂದ ಈ ಘಟ್ಟವನ್ನು ತಲುಪಲು ನಿಮಗೆ ಸಾಕಷ್ಟು ವರ್ಷಗಳು ಆಗಬಹುದು. ಹಾಗಾಗಿ ಹೆಚ್ಚು ಚಿಂತೆ ಬೇಡ. ಗೃಹ ಬಳಕೆಗೆ ಈ ಪ್ರಿಂಟರ್ ಬೆಸ್ಟ್ ಆಗಿದೆ. ಕ್ವಾಲಿಟಿ ಟೆಸ್ಟ್ ಸಾಕು, ಈಗ ಸ್ಪೀಡ್ ಟೆಸ್ಟ್ ಮಾಡೋಣ. ಒಂದು ಸ್ಟಾಪ್ ವಾಚ್ ಅನ್ನು ಇಟ್ಟು ಎರಡೂ ಪ್ರಿಂಟರ್ಗಳಿಗೆ 10 ಪೇಜ್ನ ಪ್ರಿಂಟನ್ನು ನೀಡೋಣ. ಸೋಮಾರಿಯಾಗಿರುವುದರಿಂದ ಇಂಕ್ಜೆಟ್ ಪ್ರಿಂಟರ್ಗೆ ನಾವು ಮೊದಲು ಕಮಾಂಡ್ ನೀಡೋಣ. ಎರಡೂ ಪ್ರಿಂಟರ್ಗೆ 10 ಪೇಜ್ಗಳ ಪ್ರಿಂಟ್ ನೀಡಿದ್ದೇವೆ. ವೇಗವನ್ನು ಗಮನಿಸೋಣ. ಎರಡೂ ಪ್ರಿಂಟರ್ಗಳು ತಮ್ಮ ಕಾರ್ಯಗಳನ್ನು ಪ್ರಾರಂಭಿಸಿವೆ. ಲೇಸರ್ ಪ್ರಿಂಟರ್ ಈಗಾಗಲೇ ಒಂದು ಪೇಜನ್ನು ರೋಲ್ ಮಾಡಿ ಬಿಟ್ಟಿದೆ. ಇಂಕ್ಜೆಟ್ ಪ್ರಿಂಟರ್ ಅರ್ಧ ದಾರಿಯನ್ನು ಸವಿಸಿದೆ. ಪ್ರಿಂಟ್ನ ವೇಗವನ್ನು ನೀವು ಸ್ಪಷ್ಟವಾಗಿ ಗಮನಿಸಬಹುದು. ಇಂಕ್ಜೆಟ್ ಪ್ರಿಂಟರ್ನ ಸ್ಪೀಡನ್ನು ಸ್ಟ್ಯಾಂಡರ್ಡ್ ಮೋಡ್ಗೆ ಇಟ್ಟಾಗ ಅದು ಬೇಗನೆ ಪ್ರಿಂಟ್ ಏನೋ ನೀಡುತ್ತದೆ. ಆದರೆ ಲೇಸರ್ ಪ್ರಿಂಟರ್ನ ಸ್ಪೀಡನ್ನು ಮುಟ್ಟುವುದು ಕಷ್ಟ. ಸ್ಟಾಪ್ ವಾಚ್ನ ಕಡೆಗೆ ಹೆಚ್ಚು ಗಮನ ಬೇಡ. ನಾವೇನು ಆಕ್ಯುರೇಟ್ ಫಲಿತಾಂಶಕ್ಕಾಗಿ ಈ ಟೆಸ್ಟ್ ಅನ್ನು ಮಾಡುತ್ತಿಲ್ಲ, ಕೇವಲ ಹೋಲಿಕೆಯನ್ನು ಮಾಡುತ್ತಿದ್ದೇವೆ ಅಷ್ಟೇ. ಹೆಚ್ಚು ಕಡಿಮೆ 1 ನಿಮಿಷಕ್ಕೆ ಸರಿಯಾಗಿ HP 1020 ಪ್ಲಸ್ 10 ಪೇಜ್ಗಳ ಪ್ರಿಂಟ್ ಅನ್ನು ಮುಗಿಸಿದೆ. ಆದರೆ ಈ ಪ್ರಿಂಟರ್ನ ನಿಜವಾದ ವೇಗ 14 ಅಥವಾ 15 ಪೇಜಸ್ ಪರ್ ಮಿನಿಟ್. ಬಹುಶಃ ಕಮಾಂಡ್ಗಳನ್ನು ನೀಡುವಾಗ ನಾವು ಕೆಲ ಸೆಕೆಂಡ್ಗಳನ್ನು ಕಳೆದುಕೊಂಡಿದ್ದೇವೆ. ಲೇಸರ್ ಪ್ರಿಂಟರ್ ಯಾವಾಗಲೂ ತನ್ನ ವೇಗವನ್ನು ತನ್ನ ಜೀವಿತಾವಧಿಯಲ್ಲಿ ಕಳೆದುಕೊಳ್ಳುವುದಿಲ್ಲ. ವೇಗವಷ್ಟೇ ಅಲ್ಲ, ಇದರ ಕ್ವಾಲಿಟಿಯೂ ಸಹ ಕಡಿಮೆಯಾಗುವುದಿಲ್ಲ. ಒಂದು ಪಕ್ಷ ಕಡಿಮೆಯಾದರೂ ಕಾಂಪೊನೆಂಟ್ಗಳನ್ನು ಬದಲಾಯಿಸಿ ನಾವು ಇದನ್ನು ಸರಿಪಡಿಸಿಕೊಳ್ಳಬಹುದು. ಎಪ್ಸಾನ್ ಪ್ರಿಂಟರ್ ಇನ್ನೂ ಪ್ರಿಂಟ್ ಮಾಡುತ್ತಲೇ ಇದೆ, ಆದರೆ ಇದರ ರೇಟೆಡ್ ಸ್ಪೀಡ್ 27 ಪೇಜಸ್ ಪರ್ ಮಿನಿಟ್. ಹಾಗಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಕ್ಸ್ಟ್ ಪ್ರಿಂಟ್ಗೆ ಇದು ಆ್ಯಕ್ಚುಲಿ HP 1020 ಪ್ಲಸ್ಗಿಂತ ದುಪ್ಪಟ್ಟು ವೇಗದಲ್ಲಿ ಪ್ರಿಂಟ್ ಮಾಡಬೇಕು. ಬಹುಶಃ ಸ್ಟ್ಯಾಂಡರ್ಡ್ ಮೋಡ್ನಲ್ಲಿ ಇಟ್ಟಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಕ್ಸ್ಟ್ ಪ್ರಿಂಟನ್ನು ಈ ವೇಗದಲ್ಲಿ ಅದು ಪ್ರಿಂಟ್ ಮಾಡಬಹುದೇನೋ. ಇಂಕ್ಜೆಟ್ ಪ್ರಿಂಟರ್ನ ವೇಗ ಪ್ರಿಂಟ್ನ ಮೇಲಿನ ಕಂಟೆಂಟ್ನ ಪ್ರಕಾರ ಬದಲಾಗುತ್ತದೆ. ಕಂಟೆಂಟ್ ಹೆಚ್ಚಾದಂತೆ ಪ್ರಿಂಟ್ನ ವೇಗವೂ ಸಹ ಕಡಿಮೆಯಾಗುತ್ತದೆ. ಪ್ರಿಂಟ್ನ ಮೇಲೆ ಕಡಿಮೆ ಲೈನ್ಗಳಿದ್ದರೆ ಪ್ರಿಂಟ್ನ ವೇಗ ಹೆಚ್ಚುತ್ತದೆ. ಈ ರೀತಿ ಇಂಕ್ಜೆಟ್ ಪ್ರಿಂಟರ್ಗೆ ಹೈ ಸೆಟ್ಟಿಂಗ್ ಅನ್ನು ನೀಡುವುದು ಏನಿದ್ದರೂ ಗ್ಲಾಸಿ ಶೀಟ್ನ ಮೇಲೆ ಕಲರ್ ಪ್ರಿಂಟ್ ಅನ್ನು ನೀಡಿದಾಗ ಮಾತ್ರ. ಆದರೆ ನಾವು ಒಂದು ಸಿಂಪಲ್ ಟೆಕ್ಸ್ಟ್ನ ಪ್ರಿಂಟ್ ನೀಡಲು ಇಂತಹ ಸೆಟ್ಟಿಂಗ್ ಅನ್ನು ಮಾಡಿದ್ದೇವೆ. ಆದರೆ ನಮ್ಮ ಬಳಿ ವೇಗದಲ್ಲಿ ಪ್ರಿಂಟ್ ಮಾಡುವ ಬೇರೆ ಪ್ರಿಂಟರ್ಗಳು ಇರುವುದರಿಂದ ಈ ಪ್ರಿಂಟರ್ನ ವೇಗವನ್ನು ನಾವು ಸಹಿಸಿಕೊಂಡಿದ್ದೇವೆ. ಈ ಪ್ರಿಂಟರನ್ನು ನಾವು ನಿರ್ದಿಷ್ಟ ಉದ್ದೇಶಕ್ಕೆ ಹಾಗೂ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಬಳಸುತ್ತೇವೆ. ಈಗ 3 ನಿಮಿಷಗಳ ನಂತರ ಈ ಪ್ರಿಂಟರ್ 10 ಪೇಜ್ಗಳನ್ನು ಸಂಪೂರ್ಣವಾಗಿ ಪ್ರಿಂಟ್ ಮಾಡಿದೆ. ಎರಡೂ ಪ್ರಿಂಟ್ಔಟ್ಗಳನ್ನು ಅಕ್ಕಪಕ್ಕಕ್ಕೆ ಇಡೋಣ. ಎಡಭಾಗದಲ್ಲಿರುವುದು ಲೇಸರ್ ಪ್ರಿಂಟ್, ಬಲಭಾಗದಲ್ಲಿರುವುದು ಇಂಕ್ಜೆಟ್ ಪ್ರಿಂಟ್. ಈಗ ನಾವು ಝೂಮ್ ಮಾಡಿ ತೋರಿಸುತ್ತಿದ್ದೇವೆ. ಪ್ರಿಂಟ್ನ ಆಕ್ಯುರಸಿಯನ್ನು ನೀವು ಗಮನಿಸಬಹುದು. ಅಕ್ಷರಗಳನ್ನು ನೋಡಿದಾಗ ಲೇಸರ್ ಪ್ರಿಂಟ್ನಲ್ಲಿ ನೀವು ಶಾರ್ಪ್ ಆಗಿರುವುದನ್ನು ಗಮನಿಸಬಹುದು. ಇಂಕ್ಜೆಟ್ ಪ್ರಿಂಟ್ನಲ್ಲಿ ಸ್ವಲ್ಪ ಡಿಸ್ಟಾರ್ಟ್ ಆದಂತೆ ಕಾಣಬಹುದು. ಆದರೆ ಗೃಹ ಬಳಕೆಗೆ ಇದು ಅಂತಹ ಸಮಸ್ಯೆ ಆಗುವುದಿಲ್ಲ. ಇದೇ ಕಾರಣಕ್ಕೆ ಪ್ರೊಫೆಷನಲ್ಗಳು ರಿಪೋರ್ಟ್ಗಳನ್ನು ಮತ್ತು ಇನ್ನಿತರ ಮುಖ್ಯ ಮಾಹಿತಿಯನ್ನು ಪ್ರಿಂಟ್ ಮಾಡಲು ಲೇಸರ್ ಪ್ರಿಂಟರನ್ನೇ ಬಳಸುತ್ತಾರೆ.